ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಒಂದೊಳ್ಳೆ ಕಾಕ್ರೋಚಸ್ ಜೆಲ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಂತೂ ತುಂಬ ಎಫೆಕ್ಟಿವ್ ಇದೆ. ಯಾಕೆಂತಂದರೆ ನಾನು ಯೂಸ್ ಮಾಡಿದ್ಮೇಲೆ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ನಾನು ಯೂಸ್ ಮಾಡಿ. ಒನ್ ಟೈಮ್ ಯೂಸ್ ಮಾಡಿದ್ದೆ ಅಷ್ಟೇ. ಅವತ್ತಿಂದ ಒಂದು ಕಾಕ್ರೋಚಸ್ ನಾನು ನೋಡಿಲ್ಲ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ತುಂಬ ಜನ ತುಂಬ ಜೆಲ್ಗಳಾಗಿರ್ಬೋದು ಮತ್ತು ತುಂಬ ಸ್ಪ್ರೇಗಳನ್ನ ಯೂಸ್ ಮಾಡಿರ್ತಾರೆ, ಬಟ್ ಯಾವುದೇ ರೀತಿಯಂಥ ರಿಸಲ್ಟ್ ಅಂತೂ ಸಿಕ್ಕಿರೋದಿಲ್ಲ. ಯಾಕೆಂತಂದರೆ ನಾನು ಬಿಫೋರ್ ಈ ಜೆಲ್ನ ಯೂಸ್ ಮಾಡೋಕ್ಕಿಂತ ಬಿಫೋರು ತುಂಬ ಇವು ಏನು ಕಾಕ್ರೋಚಸ್ ಆ್ಯಂಟಿ ಕಾಕ್ರೋಚ್ ಜೆಲ್ ಆಗಿರ್ಬೋದು, ಮತ್ತು ಸ್ಪ್ರೇ ಆಗಿರ್ಬೋದು, ಹಿಟ್ ಸ್ಪ್ರೇ ಆಗಿರ್ಬೋದು, ಅವೆಲ್ಲ ಯೂಸ್ ಮಾಡಿದ್ದೀನಿ. ಹಿಟ್ ಸ್ಪ್ರೇ ಯೂಸ್ ಮಾಡಿದರೆ ಜಿರಳೆಗಳು ಸಾಯ್ತವೆ, ಬಟ್ ಆ ಸ್ಪ್ರೇ ನಾವು ಏನು ಮಾಡಿರ್ತೀವಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ತುಂಬ ಟೈಮ್ ಕ್ಲೀನ್ ಮಾಡಬೇಕು, ಅಥವಾ ಸೋಪ್ ಯೂಸ್ ಮಾಡಿ ಏನೋ ಒಂದು ಎಕ್ಸ್ಟ್ರಾ ಪ್ರೆಷರ್ ಅಂತೂ ಆಗುತ್ತೆ, ಎಕ್ಸ್ಟ್ರಾ ಕೆಲಸ ಬರುತ್ತೆ ಸ್ಪ್ರೇ ಎಲ್ಲ ಯೂಸ್ ಮಾಡಿದರೆ. ಬಟ್ ಈ ಜೆಲ್ನ ನೀವು ಒನ್ಸ್ ಯೂಸ್ ಮಾಡಿದರೆ 100% ಯಾವುದೇ ರೀತಿ ಕಾಕ್ರೋಚಸ್ ಅನ್ನೋದು ಇರೋದಿಲ್ಲ. ಏಕೆಂತಂದರೆ ನಾನು 2 ಮಂತ್ಸ್ ಬ್ಯಾಕ್ ನಾನು ಈ ಕಾಕ್ರೋಚ್ ಜೆಲ್ನ ಇಟ್ಟಿದ್ದು. ಏಕೆಂತಂದರೆ ನಮ್ಮ ಮನೇಲಂತೂ ತುಂಬ ಕಾಕ್ರೋಚಸ್ ಇದ್ದು, ಇಷ್ಟು ದಪ್ಪ ಇದ್ದು ನನ್ನ ಕಾಕ್ರೋಚಸ್. ಅದು ಹೆಂಗೆ ಅಂತ ಹೇಳಿದರೆ ಸೇವಂತಿಗೆ ಹೂ ತಿನ್ನೋಕೆ ಬರೋವು. ನಾನು ಮಿಡ್ ನೈಟ್ ಒಂದೊಂದು ಟೈಮ್ ಬಂದು ಲೈಟ್ ಏನಾದರೂ ಆನ್ ಮಾಡಿದೆ ಅಂದರೆ ಆಲ್ಮೋಸ್ಟ್ ಒಂದು ಹೂ ಹತ್ರ ಒಂದು 5-6 ಕಾಕ್ರೋಚಸ್ ಇರ್ತಾಯಿದ್ದವು. ಸಣ್ಣವಲ್ಲ, ದಪ್ಪ ಇರೋವು, ಮತ್ತು ಸಣ್ಣ ಮರಿಗಳಂತೂ ಹೆವಿ ಇದ್ದು. ಇದರಿಂದ ಅದೊಂಥರ ನಂಗೆ ಹೆಕ್ಟಿಕ್ ಥರ ಆಗೋಗ್ಬಿಟ್ಟಿತ್ತು ಆ ಕಾಕ್ರೋಚಸ್ದು. ಸಾಮಾನು, ಪಾತ್ರೆ, ಗ್ಯಾಸ್ ಸ್ಟವ್ ಕೆಳಗಡೆ ಆಗಿರ್ಬೋದು, ಮತ್ತು ಎಲ್ಲ ಕಡೆ ಕಿಚನಲ್ಲಾಗಿರ್ಬೋದು ತುಂಬ ಕಾಕ್ರೋಚಸ್ ಇರ್ತಾಯಿತ್ತು. ಏನೇ ಒಂದು ಸಾಮಾನು ನಾವು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಡಬಲ್ ಟೈಮ್, ಅಂದರೆ ಒಂದು ಸಲ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ಕೊಳ್ಬೇಕಾಗ್ತಾಯಿತ್ತು. ಸೊ ಇದು ಒಂಥರ ಡಬಲ್ ವರ್ಕ್ ಥರನೇ ಆಗ್ತಾಯಿತ್ತು. ಏನು ಮಾಡೋದು ಅಂದ್ಕೊಂಡಾಗ ನನಗೆ ಒಬ್ಬರು ಇದನ್ನು ಪ್ರಿಫರ್ ಮಾಡಿದ್ದು. ಇದು ಮೆಟ್ರೋ ಕಾಕ್ರೋಚ್ ಜೆಲ್ ಅಂತ ಹೇಳಿ 100% ವರ್ಕ್ ಆಗುತ್ತೆ. ಏಕೆಂತಂದರೆ 2 ಮಂತ್ಸ್ ಬ್ಯಾಕ್ ನಾನು ಯೂಸ್ ಮಾಡಿದೆ, ಒಂದೇ ಒಂದು ಕಾಕ್ರೋಚಸ್ ಅನ್ನೋದು ಇಲ್ಲ. ಚಿಕ್ಕ ಮರಿಗಳಿಂದ ಹಿಡ್ದು ದೊಡ್ಡವ್ರಿಗೂ ಸತ್ತೋಗ್ಬಿಡ್ತವೆ. ನೀವು ಒನ್ಸ್ ಯೂಸ್ ಮಾಡಿದರೆ ಸಾಕು, ನಿಮಗೆ ರಿಸಲ್ಟ್ ಅನ್ನೋದು ನೆಕ್ಸ್ಟ್ ಡೇನೇ ಗೊತ್ತಾಗುತ್ತೆ. ಯಾಕೆಂತಂದರೆ ನಾನು ಇದನ್ನು ಯೂಸ್ ಮಾಡಿ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮ್ಗೆ ಇದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 1000 ಮೇಲೇ ಕಾಕ್ರೋಚಸ್ ಇತ್ತು. ಅಷ್ಟು ಕಾಕ್ರೋಚಸ್ ಇದ್ದು, ಬೀರುವಾಯಿಂದ ಹಿಡ್ದು ವಾರ್ಡ್ರೂಬ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಎಲ್ಲ ಕಡೆ ಕಾಕ್ರೋಚಸ್ಗಳಿದ್ದು. ಇಂಥ ಕಡೆ ಇಲ್ಲ ಅಂತ ಹೇಳಂಗಿರಲಿಲ್ಲ, ಅಷ್ಟು ಕಾಕ್ರೋಚಸ್ ಇದ್ದು. ಈಗಂತೂ ಒಂದಿಲ್ಲ. ಸೊ ರಿಸಲ್ಟ್ ಸಿಕ್ಕಿದ ಮೇಲೆ ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮೆಟ್ರೋ ಕಾಕ್ರೋಚ್ ಜೆಲ್ ಅಂತ ಹೇಳಿ. MRP ಬಂದುಬಿಟ್ಟು 125 ರುಪೀಸ್ ಇದೆ. ಬಟ್ ಇದು ನಿಮಗೆ ರಿಟೈಲ್ ಶಾಪ್ ಅಂದರೆ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಪರ್ಟಿಕ್ಯುಲರಾಗಿ ಬಂದುಬಿಟ್ಟು ಟಿಶ್ಯೂ ಪೇಪರು ಮತ್ತು ಯೂಸ್ ಆ್ಯಂಡ್ ಥ್ರೋ ಪೇಪರ್ಸ್ನೆಲ್ಲ ಸೇಲ್ ಮಾಡ್ತಾರೆ ನೋಡಿ. ಯೂಸ್ ಆ್ಯಂಡ್ ಥ್ರೋ ಏನು ಬಾಕ್ಸ್ಗಳಾಗಿರ್ಬೋದು, ಮತ್ತು ಪ್ಲೇಟ್ಸ್ಗಳು, ಟಿಶ್ಯೂ ಪೇಪರ್ಸ್ನೆಲ್ಲ ಸೇಲ್ ಮಾಡ್ತಾರಲ್ಲ, ಅಲ್ಲಿ ಇದು ಸಿಕ್ತು. ಇದು 70 ರುಪೀಸ್ ಅಂದರೆ 70 ರುಪೀಸ್ ಸಿಕ್ತಿತ್ತು. ಇದಕ್ಕೆ MRP ಬಂದುಬಿಟ್ಟು 125 ರುಪೀಸ್ ಇದೆ. ನನಗೆ ಗೊತ್ತಿಲ್ಲ ಇದು ಆನ್ಲೈನಲ್ಲಿ ಅವೈಲೇಬಲ್ ಇದೆಯೋ ಇಲ್ಲೋ ಅಂತ ಹೇಳಿ. ಬಟ್ ನನಗಿಲ್ಲಿ ನಾರ್ಮಲ್ ಶಾಪಲ್ಲೇ ನನಗೆ ಸಿಕ್ಕಿದ್ದು. ಅದೇ ಯಾವ ಶಾಪು ಅಂತ ಹೇಳಿದರೆ ಇವು ಯೂಸ್ ಆ್ಯಂಡ್ ಥ್ರೋ ಪೇಪರ್ಸ್ ಆಗಿರ್ಬೋದು, ಮತ್ತು ಪ್ಲೇಟ್ಸ್ ಆಗಿರ್ಬೋದು, ಬಾಕ್ಸಸ್ ಆಗಿರ್ಬೋದು, ಇದನ್ನು ಸೇಲ್ ಮಾಡ್ತಾರಲ್ವ, ಅವ್ರ ಹತ್ರ ಇದು ನನಗೆ ಸಿಕ್ಕಿದ್ದು. ಸೊ 70 ರುಪೀಸ್. ಒನ್ಸ್ ನೀವು ತೊಗೊಂಬಂದು ಕಿಚನ್ ಸ್ಲ್ಯಾಬಲ್ಲಿ ಆಗಿರ್ಬೋದು, ಗ್ಯಾಸ್ ಸ್ಟವ್ ಕೆಳಗಡೆ ಜಸ್ಟ್ ಒಂದು ಬಟ್ ಸಹಾಯದಿಂದ ಒಂದು ಬಟಾಣಿ ಸೈಜಷ್ಟು ನೀವು ಇಟ್ಬಿಟ್ರೆ ಸಾಕು. ಎಲ್ಲೆಲ್ಲಿ ಬೇಕು ನಿಮಗೆ ಅಲ್ಲೆಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ನೀವು ನೋಡಿ 100% ಒಂದು ಕಾಕ್ರೋಚಸ್ ಅನ್ನೋದು ಇರೋದಿಲ್ಲ. ಅಷ್ಟು ಎಫೆಕ್ಟಿವ್ ಇದೆ. ಇದನ್ನು ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏಕೆಂತಂದರೆ ನಾನು ಆ್ಯಂಟಿ ಕಾಕ್ರೋಚ್ ಜೆಲ್ಲು ಯೂಸ್ ಮಾಡಿದ್ದೆ, ಸ್ಪ್ರೇ ಯೂಸ್ ಮಾಡಿದ್ದೆ, ಅವೆಲ್ಲ ಹೆವಿ ವರ್ಕು. ಅದು ಕಾಕ್ರೋಚ್ ಜೆಲ್ಗಂತೂ ಆ್ಯಂಟಿ ಕಾಕ್ರೋಚ್ ಜೆಲ್ಗಂತೂ ಒಂದು ಸಾಯ್ತಿರಲಿಲ್ಲ, ಒಂದು ಸತ್ತಿರೋದು ನಾನು ನೋಡಿಲ್ಲ. ಬಟ್ ಇದಕ್ಕಂತೂ ಇರೋವರ ಚಿಕ್ಕ ಮರಿಗಳಿಂದ ಹಿಡಿದು, ಅಂದರೆ ಚಿಕ್ಕ ಕಾಕ್ರೋಚಸ್ಸಿಂದ ದೊಡ್ಡ ಕಾಕ್ರೋಚಸ್ವರೆಗೂ ಫುಲ್ ಸತ್ತೋಗ್ಬಿಟ್ಟಿದ್ದು. ಸೊ ಅಷ್ಟು ಎಫೆಕ್ಟಿವ್ ಇದೆ. ಸೊ ಒನ್ಸ್ ಇದನ್ನು ನೀವು ಯೂಸ್ ಮಾಡಿ. ಸೊ ಸಪೋಸ್ ಯಾರಾದರೂ ಯೂಸ್ ಮಾಡ್ತಿರೋರಿದ್ದು ಅವರಿಗೆ ರಿಸಲ್ಟ್ ಸಿಕ್ಕಿದರೆ ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಕಮೆಂಟ್ ಮಾಡಿ ತಿಳಿಸಿ ರಿಸಲ್ಟ್ ಸಿಕ್ಕಿದೆ ಅಂತ. ಏಕೆಂತಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಏಕೆಂತಂದರೆ ತುಂಬ ಜನ ಇನ್ಸ್ಟಾದಲ್ಲಾಗಿರ್ಬೋದು ಮತ್ತು ಯೂಟ್ಯೂಬಲ್ಲಾಗಿರ್ಬೋದು ಬೇರೆ ಪ್ರಾಡಕ್ಟ್ಸ್ನ ನಿಮಗೆ ತಿಳಿಸ್ಕೊಟ್ಟಿರ್ತಾರೆ. ಅದು ರಿಸಲ್ಟ್ ಸಿಗುತ್ತೋ ಇಲ್ವೋ, ಅದಕ್ಕೆ ಸಾಯ್ತವೋ ಇಲ್ವೋ ಅದು ನಿಮಗೆ ಗೊತ್ತಿರೋದಿಲ್ಲ. ಬಟ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಹೌಸ್ ವೈಫ್ಗಳಿಗಾಗಿರ್ಬೋದು. ಇದೊಂದು ತಲೆನೋವಾಗಿರುತ್ತೆ ಕಾಕ್ರೋಚಸ್ಗಳದು. ಬಟ್ ಇದು ಒನ್ಸ್ ನೀವು ಯೂಸ್ ಮಾಡಿ 100% ಇದು ಎಫೆಕ್ಟಿವ್ ಇದೆ. 100% ಜಿರಳೆಗಳಂತೂ ಒಂದು ಇರೋದಿಲ್ಲ. ನಮ್ಮ ಮನೆಯಲ್ಲಿ ಹೇಳ್ಬೇಕಂತಂದರೆ ಹಾಲಲ್ಲಿ ಮಲ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ನೈಟ್ ಟೈಮ್, ಅಷ್ಟು ಕಾಕ್ರೋಚಸ್ ಇದ್ದು. ಈಗಂತೂ ಒಂದು ಕಾಕ್ರೋಚಸ್ ಇಲ್ಲ. ಸೊ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಒನ್ಸು ಈ ನಮ್ಮ ಮೆಟ್ರೋ ಕಾಕ್ರೋಚ್ ಜೆಲ್ ಅಂತ ಹೇಳಿ ಇದು ಆನ್ಲೈನಲ್ಲಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಸಪೋಸ್ ಆನ್ಲೈನಲ್ಲಿ ಸಿಕ್ಕಿದ್ರೆ ನಾನು ಲಿಂಕ್ ಏನಾದರೂ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ನಾರ್ಮಲ್ ರಿಟೇಲ್ ಶಾಪಲ್ಲಿ ಸಿಗುತ್ತೆ.
ಸೊ ಈ ಥರದ್ದು ಒಂದು ಬಾಕ್ಸ್ ತೊಗೊಂಬಂದು ನೀವು ಒನ್ ಡೇ ನೀಟಾಗಿ ಕಿಚನ್ ಸ್ಲ್ಯಾಬಲ್ಲಿ ಆಗಿರ್ಬೋದು ಅಥವಾ ವಾರ್ಡ್ರೂಬಲ್ಲಿ ಆಗಿರ್ಬೋದು ಮೇಲ್ಗಡೆ ಒಂದೊಂದು ಡ್ರಾಪ್ ಅಷ್ಟು ನೀವು ಇಟ್ಬಿಟ್ರೆ ಸಾಕು. ನೆಕ್ಸ್ಟ್ ಡೇಗೋಷ್ಟೊತ್ತಿಗೆ ಒಂದು ಕಾಕ್ರೋಚಸ್ ಇರೋದಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿ ನಿಮ್ಗೆ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಒನ್ಸ್ ಇದನ್ನು ಯೂಸ್ ಮಾಡಿ. ಜಸ್ಟ್ 70 rupees ಅಷ್ಟೇ, ಇದಕ್ಕೇನು ಎಕ್ಸೆಸ್ ಅಮೌಂಟು 100 rupees ಮೇಲೂ ಅಲ್ಲ, ಜಸ್ಟ್ 70 rupees ನಾರ್ಮಲ್ ಶಾಪಲ್ಲಿ ಸಿಕ್ಕಿತ್ತು. ಸೊ ಒನ್ಸ್ ಯೂಸ್ ಮಾಡಿ ನಿಮಗೆ ರಿಸಲ್ಟ್ 100% ಸಿಕ್ಕೇ ಸಿಗುತ್ತೆ. ಸೊ ಇದು ಪ್ರಾಡಕ್ಟ್ನ ನಾನು ನಿಮಗೆ ರಿವ್ಯೂ ಕೊಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡಿದೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ಕೊತೀನಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಆಲ್, ಟೇಕ್ ಕೇರ್.